ತಂತ್ರಕ್ಕೆ ತಂಡ ಹೊಡೆದ್ರ ಡಿಸಿಎಂ ಡಿಕೆ ಟೀಮ್. ದೆಹಲಿಗೆ ಡಿಕೆಶಿ ಹೋದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ಲಿಲ್ವಾ? ಹಾಗಾದ್ರೆ ಸಿಎಂ ತಂತ್ರಕ್ಕೆ ತಂಡ ಹೊಡೆದ್ರ ಡಿಕೆಶಿ ಟೀಮ್. ದೆಹಲಿಗೆ ಡಿಕೆ ಶಿವಕುಮಾರ್ ಹೋದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ವಾ? ಏನೂ ಆಗ್ತಿಲ್ಲ ಅಂತಾನೆ ಡಿಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ ಇದೆಯಾ? ಪವರ್ ಫೈಟ್ ಅಲ್ಲಿ ಡಿಕೆಶಿ ಕ್ಯಾಂಪ್ನಿಂದ ಅಚ್ಚರಿ ಹೇಳಿಕೆ. ನೇರವಾಗಿ ಹೈಕಮಾಂಡ್ ವಿರುದ್ಧ ಡಿಕೆ ಸುರೇಶ್ ಗದಾಪ್ರಹಾರ. ಡಿಕೆ ದಿಲ್ಲಿಯಿಂದ ಬಂದ ಮೇಲೆ ಕೊಟ್ಟ ಮಾತಿನ ಪ್ರಸ್ತಾಪ. ದೆಹಲಿಯಲ್ಲಿ ರಾಹುಲ್ ಭೇಟಿಗೆ ಮುಂದಾಗಿದ್ದ ಡಿಕೆ ಶಿವಕುಮಾರ್. ರಾಹುಲ್ ಭೇಟಿಯಾಗದೆ ವಾಪಸ್ ಬಂದ ಡಿಸಿಎಂ ಡಿಕೆ. ಡಿಕೆಶಿ ವಾಪಸ್ ಆಗ್ತಾ ಇದ್ದಂತೆ ಡಿಕೆ ಸುರೇಶ್ ಅವರು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ರು. ರಾಜಕಾರಣದಲ್ಲಿ ಕೊಟ್ಟ ಮಾತಂತೆ ನಡೆಯೋರು ಕಷ್ಟ. ಪಂಚಾಯಿತಿ ಚೇರ್ಮನ್ ಅಧಿಕಾರ ಬಿಟ್ಕೊಡಲ್ಲ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗುತ್ತೆ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಮುಖ್ಯಮಂತ್ರಿ ಹುದ್ದೆ ಸಹ ಅಷ್ಟು ಸುಲಭವಾಗಿ ಸಿಗಲ್ಲ. ವರಿಷ್ಠರಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಗದಿದ್ದಕ್ಕೆ ಫುಲ್ ಗರಂ. ಸಿಎಂ ತಂತ್ರಕ್ಕೆ ತಂಡ ಹೊಡೆದ್ರ ಡಿಸಿಎಂ ಡಿಕೆ ಟೀಮ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ದೆಹಲಿಗೆ ಡಿಕೆಶಿ ಹೋದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆದಂತೆ ಕಾಣ್ತಾ ಇಲ್ಲ. ಹಾಗಾಗಿ ಡಿಕೆ ಸುರೇಶ್ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ಅಂತ ಈ ಹಿಂದೆಯೂ ಕೂಡ ಡಿಕೆ ಸುರೇಶ್ ಅವರು ಹೇಳಿದ್ರು. ಆದ್ರೆ ಈಗ ಅವರ ಮಾತಿನ ವರಸೆಯೇ ಬದಲಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಎಷ್ಟೇ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಇತ್ತೀಚೆಗಷ್ಟೇ ಡಿಕೆ ಸುರೇಶ್ ಅವರು ಕೊಟ್ಟ ಹೇಳಿಕೆ ಕೂಡ ಅದೇ ರೀತಿಯಲ್ಲಿತ್ತು. ಸಾಹಿತ್ಯ ನಿಜ, ದೆಹಲಿಗೆ 16 ಬಾರಿ ಹೋದ್ರೂ ಕೂಡ ಹೈಕಮಾಂಡ್ ನಾಯಕರು ಸಿಗ್ಲಿಲ್ಲ. ಸಿದ್ದರಾಮಯ್ಯ ಕೂಡ ಬಿಟ್ಕೊಡುವಂತಹ ಮನಸ್ಸು ಮಾಡಲಿಲ್ಲ. ಯಾವುದು ಆಗದೇ ಇದ್ದಾಗ ಬಹಿರಂಗವಾಗಿ ಹೈಕಮಾಂಡ್ ಮೇಲೆ ಮತ್ತೆ ಸಿದ್ದರಾಮಯ್ಯ ಮೇಲೆ ಕೂಡ ನಿನ್ನೆ ಡಿಕೆ ಸುರೇಶ್ ಒಂದು ರೀತಿಯ ಅಸಮಾಧಾನವನ್ನ ಹೊರಹಾಕಿದ್ರು. ಆದ್ರೆ ಇದೆಲ್ಲವೂ ಕೂಡ ತಂತ್ರದ ಒಂದು ಭಾಗವ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿದೆ. ಯಾಕಂದ್ರೆ ಒಂದು ನರೇಗಾ ವಿಚಾರವನ್ನ ಎತ್ಕೊಂಡು ತುರ್ತು ಅಧಿವೇಶನವನ್ನ ಸಿಎಂ ಸಿದ್ದರಾಮಯ್ಯ ಕರೆದ್ರು. ಜಿಬಿಎ ಚುನಾವಣೆ ಅನೌನ್ಸ್ ಆಯ್ತು, ಪಂಚರಾಜ್ಯಗಳ ಚುನಾವಣೆ ಬಂತು, ಜೊತೆಗೆ ಬಜೆಟ್ ತಯಾರಿನೂ ಕೂಡ ಆರಂಭ ಮಾಡಿದ್ರು. ಕಾದು ಹೊಡೆದ್ರ ಸಿದ್ದರಾಮಯ್ಯ ಅನ್ನುವಂತಹದ್ದು. ಸಂಕ್ರಾಂತಿಯ ಬಳಿಕ ಒಂದಿಷ್ಟು ಡೆವಲಪ್ಮೆಂಟ್ ಗಳು ಆಗುತ್ತೆ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಆ ರೀತಿಯಾದಂತಹ ಚರ್ಚೆ ಕೂಡ ಇತ್ತು. ಆದ್ರೆ ಅದ್ಯಾವುದೂ ಕೂಡ ಆಗದೆ ಇರೋದಕ್ಕೆ ಇಷ್ಟೆಲ್ಲ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಮೂಡಿದೆ. ಆ ಬೆನ್ನಲ್ಲೇ ನಿನ್ನೆ ಡಿಕೆ ಸುರೇಶ್ ಕೊಟ್ಟ ಮಾತಿನ ವಿಚಾರ ಜೊತೆಗೆ ತಾಳ್ಮೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರ ಒಂದು ನಡೆ ಮತ್ತೊಂದು ಕ್ರಾಂತಿಗೆ ಕಾರಣವಾಗುತ್ತಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಎಲ್ಲೋ ಒಂದ್ ಕಡೆ ಇಷ್ಟೊತ್ತಿಗೆ ಕರೆದು ಮಾತನಾಡ್ತಾರೆ ಅನ್ನುವಂತಹ ಹೋಪ್ ಕೂಡ ಎಲ್ಲ ಶಾಸಕರು, ಅದೇ ಸ್ಪೆಷಲಿ ಡಿಕೆ ಶಿವಕುಮಾರ್ ಅವರ ಹಿಂಬಾಲಕ ಶಾಸಕರಲ್ಲಿ ಇತ್ತು. ಅದ್ ಯಾವ್ದು ಕೂಡ ಆಗದೆ ಇರೋದು ಇಷ್ಟಕ್ಕೆಲ್ಲ ಕಾರಣ ಆಗ್ತಿದೆ ಅನ್ನುವಂತಹದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.